ಸರ್ಕ್ಯೂಟ್ನಿಂದ ಬೆಂಕಿ ತಗುಲಿ ಸುಮಾರು 20 ಬಣವಿಗಳು ಅಗ್ನಿಗೆ ಆಹುತಿ. ವಿಜಯನಗರ ಜಿಲ್ಲೆ ಕೊಟ್ಟೂರು ತಾಲೂಕಿನ ಹಾಳ್ಯ ಗ್ರಾಮದಲ್ಲಿ ಸುಮಾರು 8 ರಿಂದ 10 ಕಣಗಳಿಗೆ ಬೆಂಕಿ ಹತ್ತಿ ಉರಿದಿದೆ. ಇದಕ್ಕೆ ಮುಖ್ಯ ಕಾರಣ ಸ್ಥಳೀಯರು ಹೇಳುವಂತೆ ಜಾಲಿ ಮರದಲ್ಲಿ ಹೋಗಿರುವ ವಿದ್ಯುತ್ ತಂತಿಗಳಿಂದ ಶಾರ್ಟ್ ಸರ್ಕ್ಯೂಟ್ ಮೂಲಕ 10 ನಿಮಿಷದಲ್ಲಿ ಹತ್ತಿ ಉರಿದಿದೆ. ಕಣದಲ್ಲಿರುವ ಟ್ರ್ಯಾಕ್ಟರ್, ದನಗಳನ್ನ, ಕುರಿಗಳನ್ನ ಹಾಗೂ ಮೆಕ್ಕೆಜೋಳದ ರಾಶಿಗಳನ್ನ ಬೆಂಕಿಯಿಂದ ತಡೆಗಟ್ಟುವಲ್ಲಿ ಯುವಕರು ಮತ್ತು ಇಲ್ಲಿನ ಊರಿನ ಸಾರ್ವಜನಿಕರು ಮುಂದಾಗಿ ನಂತರ ಅಗ್ನಿಶಾಮಕ ದಳ ವಾಹನವನ್ನ ಕರೆಸಿ ನಂದಿಸಲು ಪ್ರಯತ್ನಿಸಲಿದ್ದಾರೆ. ಸ್ಥಳಕ್ಕೆ ಧಾವಿಸಿದ ತಹಶೀಲ್ದಾರರು ಜಿಕೆ ಅಮರೇಶ್ ಮತ್ತು ಪೊಲೀಸ್ ಸಿಬ್ಬಂದಿ ವರ್ಗವೂ ಸೇರಿದಂತೆ ಹಲವು ಅಧಿಕಾರಿಗಳು ಸೇರಿದ್ದರು. ಕೊಟ್ರೇಶ್ ಶಿವಜ್ಜ, ಬಿ ಶಿವರಾಜ್, ಡಿಎಸ್ಎಸ್ ಕೊಟ್ಟೂರು ತಾಲೂಕು ಅಧ್ಯಕ್ಷರು ಮಂಜುನಾಥ್ ಶೆಲವಾದಿ, ಮಹಾಸಭಾ ತಾಲೂಕು ಅಧ್ಯಕ್ಷರು ಶ್ರೀಧರ್ ಒಡೆಯರ್, ರೈತ ಸಂಘದ ಘಟಕದ ಅಧ್ಯಕ್ಷರು ಇನ್ನೂ ಹಲವರು ಸೇರಿ ಇದಕ್ಕೆ ತಹಶೀಲ್ದಾರರು ಮತ್ತು ಜಿಲ್ಲಾ ಅಧಿಕಾರಿಗಳು ರೈತರಿಗೆ ನಷ್ಟವಾಗಿರುವ ದವಸ ಧಾನ್ಯ, ಮೇವುಗಳನ್ನು ಒದಗಿಸಬೇಕು. ಒಟ್ಟಿನಲ್ಲಿ ಇದಕ್ಕೆ ಪರಿಹಾರ ಕೋರಿ ನಮ್ಮ ಸುದ್ದಿವಾಹಿನಿಯೊಂದಿಗೆ ಮಾತನಾಡಿದರು. ವರದಿ RH ಕೊಟ್ರೇಶ್, ಕಿಷ್ಕಿಂಧ ಟಿವಿ, ಕೊಟ್ಟೂರು ತಾಲೂಕು. ನಮ್ಮೂರಿನ ಒಂದು 7 ರಿಂದ 8 ಕಣ ಕಂಪ್ಲೀಟ್ ಆಗಿ ದವಸ ಧಾನ್ಯಗಳು ಮತ್ತು ದನಕರುಗಳು ಮೇವು ಅವೆಲ್ಲ ಕ್ಲೀನಾಗಿ ಎಲ್ಲ ಯಾವ ಇಲ್ದಂಗೆ ಸುಟ್ಟು ಬಿಟ್ಟಿದ್ದಾವೆ. ಇಲ್ಲಿ ಇದನ್ನ ಏನು ಮಾಡೋಕೆ ಏನು ಮಾತಾಡೋಕೆ ಅಂತ ಗೊತ್ತಾಗ್ತಾ ಇಲ್ಲ. ಸುಮಾರು ಎಷ್ಟೊತ್ತಾಯ್ತು? ಸುಮಾರು ಸರ್ಕಾರದವ್ರಿಗೆ 3 ಗಂಟೆ ಸುಮಾರು ಆದ್ರೆ 1.5 ತಾಸಾದ್ರೂ ಮನ್ಸಕ್ಕಾಗಿಲ್ವಾ? ಪ್ರಯತ್ನ ಮಾಡ್ತಾ ಇದ್ದಾರೆ ಅಧಿಕಾರಿಗಳ ಮೇಲೆ. ನಾವೇನು ಇದು ಮಾಡ್ತಾ ಇಲ್ಲ. ಅಧಿಕಾರಿಗಳು ಪಾಪ ಅವರು ಸತತ ಪ್ರಯತ್ನ ಮಾಡ್ತಾ ಇದ್ದಾರೆ. ನೀರು ಆದ ತಕ್ಷಣ ಮತ್ತೆ ಇಲ್ಲೆಲ್ಲ ಊರಿನ ಸಹಕಾರದಿಂದ ನೀರೆಲ್ಲ ತಗೊಂಬಂದು ನೀರು ತುಂಬಿಸ್ಕೊಂಡು ಮತ್ತೆ ಯಥಾಸ್ಥಿತಿ ಅವರು ಕೆಲಸ ಕಾರ್ಯಗಳನ್ನು ಮಾಡ್ತಾ ಇದ್ದಾರೆ. ಯಾವ ರೀತಿ ಆಗಿರ್ಬೋದು ಈ ಬೆಂಕಿ? ಕರೆಂಟ್ ಬೆಂಕಿ ಬಿದ್ದು ಇದೆಲ್ಲ ಕಣಗಳಿಗೆಲ್ಲ 5 ನಿಮಿಷದಾಗ ತಗೊಂಡದ್ ಸರ್. ಅದು ಒಂದು ಭಾಳ ಅಂದ್ರೆ 5 ರಿಂದ 10 ನಿಮಿಷ ಒಳಗೆ ಇಷ್ಟೆಲ್ಲ ಅವಘಡ ಆಗಿರೋದು. ಆದ್ರೆ ಇದು ಗಾಳಿಗಿಂತ ಫಸ್ಟ್ ಅಲ್ಲ, ಈ ಗಾಳಿ ಇರೋದ್ರಿಂದ ಹಂಗ ಮುಗ್ಗುತ್ತೈತಿ. ಏನ್ ನೀರು ಹಾಕಿದ್ರು ಬಂದ್ರು. ಏನಾಯ್ತು? ವಿದ್ಯುತ್ ಶಾರ್ಟ್ ಸರ್ಕ್ಯೂಟ್ ಇಂದ ಇದು ಅವಘಡ ಸಂಭವಿಸಿದೆ ಅಂತ ಪ್ರಾಥಮಿಕವಾಗಿ ಜನರು ಹೇಳ್ತಾ ಇದ್ದಾರೆ. ಇದರಿಂದ ರೈತರು ಬಹಳ ಬಣಿಗಳು, ಆಮೇಲೆ ಒಟ್ಟು ತಂಬಾಕ, ಮೆಕ್ಕೆಜೋಳ ತೆನೆಗಳು ಇವೆಲ್ಲ ಲಾಸ್ ಆಗಿದಾವೆ. ಕುರುಮರಿ ಏನಾರು ಸತ್ತದವ? ಉಳಿದವ್ರಿ ಆ ಕಡೆ ಬಿಚ್ಕೊಂಡ್ ಬಂದಿವಿ, ಎತ್ತುಗಳು ಎಲ್ಲ ಬಿಚ್ಕೊಂಡ್ ಬಂದಿವಿ. ಮತ್ತೆ ಇನ್ನು ನೋಡ್ಬೇಕು ಸರ್, ಇನ್ನು ಎಲ್ಲರೂ ಉಳಿದವ. ನಮ್ಮೂರಿನ ಇತಿಹಾಸ ಇದು ದೊಡ್ಡ ಅನಾಹುತ ಸರ್, ಯಾವತ್ತೂ ಆಗಿದ್ದಿಲ್ಲ ಹಿಂಗೆ ದುರಂತ ಇದು. ಸರ್ಕಾರ ಕೂಡಲೇ ತಾಲೂಕು ಆಡಳಿತ, ಗ್ರಾಮ ಪಂಚಾಯತಿಯವರು ಎಲ್ಲರೂ ಇದನ್ನ ಕೂಡಲೇ ರೈತರು ಮತ್ತೆ ಯಾವಿದ್ರು ದನಗಳದವ? ನಿಮ್ಮವು ದನಗಳದವ? ಹೆಂಗ್ ಹತ್ತಿದ್ ಗೊತ್ತಾಯ್ತಾ? ಗೊತ್ತಿಲ್ಲ, ಊರಿಗೆ ನಿಮ್ಮ ಹೆಸರಮ್ಮ? ಎಷ್ಟೊತ್ತಿಗೆ ಬಿದ್ದತ್ತಮ್ಮ? ಕದಾನ ಮುಚ್ಚಲು ಹಂಗ ಓಡ್ಬೇಡಿ ನಾನು. ಮತ್ತೆ ಆಕ ಕಂಡ ಕಡೆ ಬಿಚ್ಕೊಂಡು ಈ ಕಡೆ ತಂದೆ 2 ಕಣನ ಬಿಟ್ಟು ಈ ಕಣಕ್ ಬಿದ್ದು ಬಿಡ್ತೀರಿ ಬೆಂಕಿ. ಇಲ್ಲೇ ನಿಂತೀನಿ ನಾನು.